ನೂರಾರು ಜನರ ಮಧ್ಯೆ ನಗ್ತಾ ಇದ್ರು ಒಳಗಡೆಯಿಂದ ಸಂಪೂರ್ಣವಾಗಿ ಒಂಟಿಯಾಗಿರೋ ಒಂದು ಅದ್ಭುತ ವ್ಯಕ್ತಿತ್ವವನ್ನ ನಾವೆಲ್ಲರೂ ನಮ್ಮ ಲೈಫಲ್ಲಿ ನೋಡೇ ಇರ್ತೀವಿ. ಹೊರಗಿನಿಂದ ನೋಡಕ್ಕೆ ಇವರು ಸಿಕ್ಕಾಪಟ್ಟೆ ಆಕರ್ಷಕವಾಗಿ ಎಲ್ಲರ ಜೊತೆ ಬೆರೆಯೋ ಹಾಗೆ ಕಾಣಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ತಮ್ಮ ಮನಸ್ಸಿನ ಸುತ್ತ ಒಂದು ದೊಡ್ಡ ಗೋಡೆನೇ ಕಟ್ಕೊಂಡಿರ್ತಾರೆ. ಅವರು ನಿಮ್ ಜೊತೆ ನಗ್ಬೋದು, ನಿಮ್ಮ ಕಷ್ಟಗಳಿಗೆ ಹೆಗಲು ಕೊಡ್ಬೋದು, ಆದ್ರೆ ಭಾವನಾತ್ಮಕವಾಗಿ ಅವರನ್ನ ಪೂರ್ಣವಾಗಿ ಹಿಡಿದಿಟ್ಕೊಳ್ಳಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆ ಹೀಗೆ? ಈ ಒಂದು ಪ್ರಶ್ನೆ ಅನೇಕರನ್ನ ಕಾಡುತ್ತಲ್ವಾ? ಈ ವಿವರಣಾತ್ಮಕ ವಿಶ್ಲೇಷಣೆಯಲ್ಲಿ ಇದೇ ನಿಗೂಢ ರಹಸ್ಯವನ್ನ ನಾವು ಭೇದಿಸ್ತಾ ಇದ್ದೀವಿ. ಧನುರಾಶಿಯವರು ಯಾರಿಗೂ ಸಂಪೂರ್ಣವಾಗಿ ಅಟ್ಯಾಚ್ ಆಗದೇ ಇರೋದ್ರ ಹಿಂದೆ ಕೇವಲ ಅವರ ಸ್ವಭಾವ ಮಾತ್ರವಿಲ್ಲ, ಬದಲಾಗಿ ಅತ್ಯಂತ ಆಳವಾದ ಜ್ಯೋತಿಷ್ಯದ ಕಾರಣಗಳು ಮತ್ತು ಅವರ ಜೀವನದ ಕಹಿ ಅನುಭವಗಳು ಅಡಗಿವೆ. ಒಮ್ಮೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನೋಡಿ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ನಿಮ್ಮ ಪ್ರಾಮಾಣಿಕತೆಯನ್ನ ಸಾಬೀತುಪಡಿಸೋಕೆ ಹಗಲಿರುಳು ಕಷ್ಟಪಟ್ರು ನನ್ನನ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ವಲ್ಲ ಅನ್ನೋ ಒಂದು ಅಸಹಾಯಕತೆ ಕಾಡುತ್ತೆ ಅಲ್ವಾ? ಈ ಜಗತ್ತಿನಲ್ಲಿ ನೂರಾರು ಜನರಿದ್ರೂ ಮನಸ್ಸಿನ ಆಳವನ್ನ, ನಿಜವಾದ ಭಾವನೆಗಳನ್ನ ಗ್ರಹಿಸೋ ಶಕ್ತಿ ಯಾರಿಗೂ ಇಲ್ಲ ಅಂತ ನಿಮಗನಿಸಿದ್ರೆ ಖಂಡಿತ ಆ ಭಾವನೆಯಲ್ಲಿ ನೀವು ಒಬ್ಬಂಟಿಯಲ್ಲ. ಈ ವಿಶ್ಲೇಷಣೆ ಆ ಗುಪ್ತ ವಾಸ್ತವದ ಕೀಲಿಕೆಯನ್ನ ನಿಮ್ಮ ಮುಂದೆಡಿಲಿದೆ. ಜನರು ಕೇವಲ ಹೊರಗಿನಿಂದ ನೋಡ್ತಾರೆ, ಆದರೆ ಒಳಗಡೆ ಎದ್ದಿರೋ ಆ ಬಿರುಗಾಳಿಯ ಅರಿವವರಿಗಿಲ್ಲ. ಇವರನ್ನ ಕೋಲ್ಡ್ ಅಥವಾ ಕಲ್ಲು ಮನಸ್ಸಿನವರು ಅಂತ ಕರೆಯೋ ಜಗತ್ತಿಗೆ ಆ ಮೌನದ ಹಿಂದಿರೋ ನಿಜವಾದ ನೋವು ಮತ್ತು ಶಕ್ತಿ ಏನು ಅನ್ನೋದು ಗೊತ್ತಿಲ್ಲ. ಬನ್ನಿ, ಧನುರಾಶಿಯ ಈ ನಿಗೂಢ ರಹಸ್ಯದ ಆಳಕ್ಕೆ ಇಳಿಯೋಣ. ಇವರ ನಿಜವಾದ ವ್ಯಕ್ತಿತ್ವದ ಕನ್ನಡಿಯನ್ನ ಈಗ ನೋಡೋಣ. ಇದರ ಹಿಂದಿನ ಮೊದಲನೇ ಕಾರಣ ಶುರುವಾಗೋದೇ ಅವರ ಮೂಲ ತತ್ವದಿಂದ. ಅದೇ ಅಗ್ನಿತತ್ವ ಮತ್ತು ಸ್ವತಂತ್ರ. ಧನುರಾಶಿಯವರ ವ್ಯಕ್ತಿತ್ವ ಮೇಲ್ನೋಟಕ್ಕೆ ಕಾಣುವಷ್ಟು ಸಿಂಪಲ್ ಖಂಡಿತ ಅಲ್ಲ. ಅವರ ಈ ಇಮೋಷನಲ್ ಡಿಸ್ಟೆನ್ಸ್ ಅಥವಾ ಭಾವನಾತ್ಮಕ ಅಂತರ ಇದೆಯಲ್ಲ, ಅದು ಯಾವುದೋ ಅಹಂಕಾರದಿಂದ ಬಂದಿದ್ದಲ್ಲ. ಅದು ಅವರ ಆತ್ಮದ ರಕ್ಷಣಾತ್ಮಕ ಕವಚ. ಅದೇ ಒಂದು ವಿಷಯ ಗಮನಿಸಬೇಕು, ಅವರ ಮನಸ್ಸಿನ ಒಂದು ನಿರ್ದಿಷ್ಟ ಜಾಗಕ್ಕೆ ಯಾರಿಗೂ ಪ್ರವೇಶ ಇರೋದಿಲ್ಲ. ಯಾಕೆಂದ್ರೆ ಅವರು ಅಗ್ನಿತತ್ವದವರು ಅನ್ನೋ ಮೂಲಭೂತ ಸತ್ಯವನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಬೆಂಕಿಯನ್ನ ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಬಂಧಿಸಿಡೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಅದು ಯಾವಾಗಲೂ ಮೇಲ್ಮುಖವಾಗಿ ಚಲಿಸ್ತಾ ಸದಾ ಸ್ವತಂತ್ರವಾಗಿರಲು ಬಯಸುತ್ತೆ. ಧನುರಾಶಿಯ ಸಂಕೇತ ನೋಡಿದಿರಾ? ಅರ್ಧ ಮನುಷ್ಯ ಮತ್ತು ಅರ್ಧ ಕುದುರೆಯ ರೂಪ. ಈ ದ್ವಂದ್ವವನ್ನ ಗಮನಿಸಿದಾಗ ಒಂದು ಅದ್ಭುತ ಸತ್ಯ ಹೊರಬೀಳುತ್ತೆ. ಮನುಷ್ಯನ ಭಾಗ ಯಾವಾಗಲೂ ಉನ್ನತ ಜ್ಞಾನ, ಬ್ರಹ್ಮಾಂಡದ ಸತ್ಯ ಮತ್ತು ಬದುಕಿನ ಅರ್ಥವನ್ನ ಹುಡುಕ್ತಾ ಇರುತ್ತೆ. ಆದರೆ ಕುದುರೆಯ ಭಾಗ ಯಾವುದೇ ಮಿತಿಗಳಿಲ್ಲದ ವೇಗ, ಸ್ವಾತಂತ್ರ್ಯ ಮತ್ತು ಲೌಕಿಕ ಬಂಧನಗಳಿಂದ ತಪ್ಪಿಸಿಕೊಳ್ಳೋ ಹಂಬಲವನ್ನ ಹೊಂದಿರುತ್ತೆ. ಸಾಮಾನ್ಯ ರಿಲೇಷನ್ಶಿಪ್ಗಳಲ್ಲಿ ಸಿಲ್ಕೊಂಡಾಗ ಈ ಎರಡು ಗುಣಗಳ ನಡುವೆ ಒಂದು ದೊಡ್ಡ ಆಂತರಿಕ ಯುದ್ಧವೇ ನಡೆದೋಗುತ್ತೆ. ತಾವು ಕೇವಲ ಈ ಸಣ್ಣಪುಟ್ಟ ಪ್ರಾಪಂಚಿಕ ವಿಷಯಗಳಿಗಾಗಿ ಹುಟ್ಟಿಲ್ಲ, ಯಾವುದೋ ಒಂದು ದೊಡ್ಡ ಉದ್ದೇಶ ಇದೆ ಅನ್ನೋ ಅರಿವು ಅವರನ್ನ ಮಿತಿಮೀರಿದ ಅಟ್ಯಾಚ್ಮೆಂಟ್ನಿಂದ ತಡೆಯುತ್ತೆ. ಯಾರಾದರೂ ಅವರನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ರೆ ಮುಗೀತು, ಆ ಅಗ್ನಿತತ್ವ ಅವರನ್ನ ಬಂಧನದಿಂದ ಮುಕ್ತಗೊಳಿಸಲು ಒದ್ದಾಡುತ್ತೆ. ಆದರೆ ಈ ಕಥೆಯಲ್ಲಿ ಒಂದು ದೊಡ್ಡ ತಿರುವಿದೆ. ಅದೇ ನಂಬಿಕೆ ದ್ರೋಹದ ಆಳವಾದ ಗಾಯಗಳು. ಇಲ್ಲಿಂದಲೇ ಅಸ್ಲಿ ಕಥೆ ಶುರುವಾಗೋದು. ಆದ್ರೆ ಒಂದು ವಿಷಯ ನಿಮಗೆ ಗೊತ್ತಾ? ಈ ಅನಾಸಕ್ತಿ ಅನ್ನೋದು ಕೇವಲ ಹುಟ್ಟಿನಿಂದ ಬಂದಿದ್ದಲ್ಲ. ಧನುರಾಶಿಯವರು ಮೂಲತಃ ತುಂಬಾನೇ ಮುಗ್ಧರು ಮತ್ತು ಪ್ರಾಮಾಣಿಕರು. ಜನರನ್ನ ಬೇಗ ನಂಬಿ ಎಲ್ಲರಿಗೂ ಹೆಲ್ಪ್ ಮಾಡೋಕೆ ಓಡೋಗ್ತಾರಲ್ಲ, ಆ ಗುಣನೇ ಅವರಿಗೆ ದೊಡ್ಡ ಮುಳುವಾಗುತ್ತೆ. ತಾವು ಯಾರಿಗೆ ತಮ್ಮ ಸರ್ವಸ್ವವನ್ನು ಧಾರೆಯೊಡೆದು ಸಹಾಯ ಮಾಡಿರ್ತಾರೋ ಅವರಿಂದಲೇ ಬೆನ್ನಿಗೆ ಚೂರಿ ಹಾಕ್ಸ್ಕೊಳ್ಳೋ ಕರಾಳ ಅಧ್ಯಾಯವದು. ಗ್ರಹಗಳ ಪ್ರಭಾವ ಈ ನೋವನ್ನ ಹೇಗೆ ಹೆಚ್ಚಿಸುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ವಿಶೇಷವಾಗಿ ಶನಿಯ ಪ್ರಭಾವವನ್ನು ನೋಡಿದಾಗ ಸಾಡೆ ಸಾತಿಯ ಆ 7.5 ವರ್ಷಗಳ ಕಾಲ ಇದೆಯಲ್ಲ, ಅದು ಅಕ್ಷರಶಃ ನರಕದರ್ಶನ ಮಾಡಿಸುತ್ತೆ. ಸಣ್ಣ ಸಣ್ಣ ಕಾರಣಗಳಿಗೆ ಪ್ರೀತಿಸಿದವರು ಬಿಟ್ಟೋಗೋದು, ಆರ್ಥಿಕವಾಗಿ ಲೂಟಿಯಾಗೋದು ಮತ್ತು ನಂಬಿದ ಸ್ನೇಹಿತರೇ ವಿರುದ್ಧವಾಗಿ ನಿಲ್ಲೋದು, ಈ ಘಟನೆಗಳು ಅವರನ್ನ ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತೆ. ಶನಿ ಈ ಪ್ರಪಂಚದ ನೈಜ ಮುಖವಾಡವನ್ನ ಹರಿದು ತೋರಿಸ್ತಾನೆ. ಕೇವಲ ಒಂದು ಸಣ್ಣ ಕಾರಣಕ್ಕೆ ಜಗತ್ತು ಹೇಗೆ ದೂರ ತಳ್ಳುತ್ತೆ ಅನ್ನೋದನ್ನ ಅವರು ಅತ್ಯಂತ ನೋವಿನಿಂದ ಕಲಿತಾರೆ. ಆ ಎಲ್ಲ ಘೋರ ನೋವುಗಳನ್ನು ಅನುಭವಿಸಿದ ಮೇಲೆ ಅವರೊಂದು ಕಠಿಣವಾದ ಸತ್ಯವನ್ನ ಒಪ್ಕೊಳ್ಳೇಬೇಕಾಗತ್ತೆ. ಯಾರೂ ನಮಗೆ ಶಾಶ್ವತವಲ್ಲ ಅನ್ನೋದು ಕೇವಲ ಒಂದು ವಾಕ್ಯವಾಗಿ ಉಳಿಯಲ್ಲ, ಅದು ಅವರ ಜೀವನದ ಮಂತ್ರವಾಗಿ ಬಿಡುತ್ತೆ. ಒಮ್ಮೆ ಬೆಂಕಿಯಲ್ಲಿ ಸುಟ್ಟವರು ಮತ್ತೆ ಬೆಂಕಿ ಹತ್ರ ಹೋಗೋಕೆ ಹೆದರ್ತಾರಲ್ವಾ? ಹಾಗೆ ಆ ಮೃದುವಾದ ಹೃದಯ ಈ ನಂಬಿಕೆ ದ್ರೋಹಗಳಿಂದ ಕಲ್ಲಾಗಿ ಪರಿವರ್ತನೆಯಾಗುತ್ತೆ. ತಮ್ಮ ಸುತ್ತಲೂ ಒಂದು ಭೇದಿಸಲಾಗದ ರಕ್ಷಣಾತ್ಮಕ ಗೋಡೆಯನ್ನ ಕಟ್ಕೊಳ್ಳೋ ದೃಢ ನಿರ್ಧಾರ ಮಾಡ್ತಾರೆ. ಯಾರಿಗೂ ತಮ್ಮನ್ನ ಮತ್ತೆ ಒಡೆಯಲು ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿಯೇ ನಂತರದ ದಿನಗಳಲ್ಲಿ ಯಾರೇ ಎಷ್ಟೇ ಹತ್ರವಾದ್ರೂ ಒಂದು ಸೇಫ್ ಡಿಸ್ಟೆನ್ಸ್ ಅನ್ನ ಸದಾ ಕಾಪಾಡ್ಕೊಳ್ತಾರೆ. ಎಲ್ಲಿ ನಿಜವಾದ ಸತ್ಯ ಶುರುವಾಗತ್ತೆ. ಈ ಎಲ್ಲದರ ಹಿಂದೆ ಗ್ರಹಗಳ ಗುಪ್ತ ಪ್ರಭಾವ ಎಷ್ಟಿದೆ ಗೊತ್ತಾ? ಸಂಬಂಧಗಳು ಯಾಕಿಷ್ಟು ಕಾಂಪ್ಲಿಕೇಟ್ ಆಗತ್ತೆ? ಇದರ ಹಿಂದೆ ಕೇವಲ ಶನಿ ಮಾತ್ರ ಇಲ್ಲ.
ಅಧಿಪತಿಯಾದ ದೇವಗುರು ಬೃಹಸ್ಪತಿಯ ಗುಪ್ತ ಪ್ರಭಾವವೂ ಇದೆ. ನೋಡಿ, ಗುರು ಅಂದ್ರೆ ವಿಸ್ತಾರ, ಎಕ್ಸ್ಪ್ಯಾನ್ಷನ್. ಅಂದ್ರೆ ಇವರ ದೃಷ್ಟಿಕೋನ ಕೇವಲ ಒಂದು ಸಣ್ಣ ಸಂಸಾರ ಅಥವಾ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರೋಕೆ ಒಪ್ಪೋದಿಲ್ಲ. ಇಡೀ ಜಗತ್ತನ್ನೇ ತಮ್ಮ ಕುಟುಂಬದಂತೆ ನೋಡೋ ವಿಶಾಲ ಹೃದಯಗಳು ಇವರು. ಹಾಗಾಗಿ ಈ ದಿನನಿತ್ಯದ ಸಣ್ಣಪುಟ್ಟ ಜಗಳಗಳು, ಕಿರಿಕಿರಿಗಳು ಇವರಿಗೆ ಇಷ್ಟ ಆಗಲ್ಲ. ಇವರ ನೇರ ನುಡಿ ಮತ್ತು ಮುಚ್ಚುಮರೆಯಿಲ್ಲದ ಸತ್ಯ ಹೇಳೋ ಗುಣ ಈ ಮಾತಿನಲ್ಲಿ ರಿಫ್ಲೆಕ್ಟ್ ಆಗತ್ತೆ. ನಾನು ನಿನ್ನನ್ನು ಪ್ರೀತಿಸ್ತೀನಿ, ಆದ್ರೆ ನಿನ್ನ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಈ ಸ್ಪಷ್ಟ ನಿಲುವು ಅನೇಕ ಬಾರಿ ಸಂಗಾತಿಗೆ ಇನ್ಸೆಕ್ಯೂರ್ ಫೀಲ್ ಮಾಡಿಸುತ್ತೆ. ಆದರೆ ವಾಸ್ತವದಲ್ಲಿ ಇವರು ಒಮ್ಮೆ ಕಮಿಟ್ ಆದ್ರೆ ಇವರಿಗಿಂತ ನಿಷ್ಠಾವಂತರು ಬೇರೆ ಯಾರೂ ಇರೋದಿಲ್ಲ. ಕೇವಲ ಆ ಸ್ವಾತಂತ್ರ್ಯವನ್ನ, ಆಲೋಚನೆಗಳನ್ನ ಗೌರವಿಸಿದ್ರೆ ಸಾಕು, ಜೀವಮಾನವಿಡೀ ಆ ಸಂಬಂಧಕ್ಕೆ ಕಾವಲಾಗಿ ನಿಲ್ತಾರೆ. ಈ ಆಂತರಿಕ ಸಂಘರ್ಷಗಳು, ಒಳಗಿನ ಹೋರಾಟ ಕೇವಲ ಮನಸ್ಸಿಗೆ ಮಾತ್ರ ಸೀಮಿತ ಆಗಲ್ಲ. ಇದು ಅವರ ಆರೋಗ್ಯ ಮತ್ತು ಕಿರಿಯರ್ ಮೇಲೂ ನೇರ ಪ್ರಭಾವ ಬೀರುತ್ತೆ. ಗುರುವಿನ ಪ್ರಭಾವದಿಂದ ಲಿವರ್ ಸಮಸ್ಯೆಗಳು ಅಥವಾ ಶನಿಯ ಪ್ರಭಾವದಿಂದ ಕಾಲು ನೋವು, ಡಿಪ್ರೆಷನ್ ಕಾಣಿಸ್ಕೊಳ್ಬೋದು. ಆದರೆ ವೃತ್ತಿ ಜೀವನದಲ್ಲಿ ನೋಡೋದಾದ್ರೆ ಇವರು ಯಾರ್ದೋ ಕೈ ಕೆಳಗೆ ಗುಲಾಮರಂತೆ ಕೆಲಸ ಮಾಡೋಕೆ ಎಂದಿಗೂ ಸಾಧ್ಯವಿಲ್ಲ. ಇವರು ಹುಟ್ಟಿದ್ದೇ ಮಾರ್ಗದರ್ಶಕರಾಗಲು. ಎಜುಕೇಷನ್, ಕಾನೂನು, ಟ್ರಾವೆಲ್ ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ಇವರು ಉನ್ನತ ಮಟ್ಟಕ್ಕೆ ಬೆಳೀತಾರೆ. ಯಾಕೆಂದ್ರೆ ಅಲ್ಲಿ ತಮ್ಮ ಸ್ವಾತಂತ್ರ್ಯವನ್ನು ಆನಂದಿಸ್ತಾ ಜಗತ್ತಿಗೆ ಹೊಸ ದಾರಿಯನ್ನು ತೋರಿಸೋ ನಾಯಕರಾಗಿರ್ತಾರೆ. ಈಗ ಬರ್ತಾ ಇರೋದು ಈ ಇಡೀ ವಿಶ್ಲೇಷಣೆಯ ಅತಿ ದೊಡ್ಡ ಟ್ವಿಸ್ಟ್. ಅದೇ ಅನಾಸಕ್ತಿ ಅಥವಾ ಡಿಟ್ಯಾಚ್ಮೆಂಟ್ ಅನ್ನೋ ಅತಿ ದೊಡ್ಡ ಶಕ್ತಿ. ಜಗತ್ತು ಇವರನ್ನ ಅಟ್ಯಾಚ್ ಆಗದವರು, ಕೋಲ್ಡ್ ಅಂತ ಟೀಕಿಸುತ್ತೆ. ಆದ್ರೆ ಅದೇ ಅನಾಸಕ್ತಿ, ಅದೇ ಡಿಟ್ಯಾಚ್ಮೆಂಟ್ ಅವರ ಅತಿ ದೊಡ್ಡ ಸೂಪರ್ ಪವರ್. ಬೇರೆ ರಾಶಿಯವರು ಪ್ರೀತಿಲಿ ಬಿದ್ದಾಗ ಅಥವಾ ಬಿಸ್ನೆಸ್ನಲ್ಲಿ ಸೋತಾಗ ಕುಸಿದು ಹೋಗ್ತಾರೆ, ವರ್ಷಗಟ್ಲೆ ಕಣ್ಣೀರು ಹಾಕ್ತಾರೆ. ಆದ್ರೆ ಧನುರಾಶಿಯವರು ಆ ಅನಾಸಕ್ತಿಯ ಕವಚದಿಂದಾಗಿ ಆ ಸರ್ವನಾಶದಿಂದ ಪಾರಾಗ್ತಾರೆ. ಯಾವುದಕ್ಕೂ ಸಂಪೂರ್ಣವಾಗಿ ಅಂಟಿಕೊಳ್ಳದ ಕಾರಣ ಯಾವುದೂ ಅವರನ್ನ ಶಾಶ್ವತವಾಗಿ ಕೆಳಕ್ಕೆ ಇಳಿಯೋಕೆ ಸಾಧ್ಯ ಇಲ್ಲ. ಆ ಡಿಟ್ಯಾಚ್ಮೆಂಟ್ ವಾಸ್ತವದಲ್ಲಿ ಬ್ರಹ್ಮಾಂಡವೇ ಅವರಿಗೆ ನೀಡಿರೋ ಒಂದು ಅತೀಂದ್ರಿಯ ರಕ್ಷಾ ಕವಚ. ಇದು ಕೇವಲ ಒಂದು ಸೋಲಿನ ಕಥೆ ಅಲ್ಲ, ಇದು ಒಂದು ಭವ್ಯವಾದ ಕಂಬ್ಯಾಕ್ನ ಕಥೆ. ಭೀಕರವಾದ ನಂಬಿಕೆ ದ್ರೋಹವನ್ನ ಅನುಭವಿಸಿದ ನಂತರ ಆ ಅನಾಸಕ್ತಿಯ ಶೀಲ್ಡನ್ನು ನಿರ್ಮಿಸ್ಕೊಳ್ತಾರೆ. ಆಮೇಲೆ ನಡೆಯೋದೇ ನೋಡಿ ನಿಜವಾದ ಮ್ಯಾಜಿಕ್. ನೋವನ್ನೆಲ್ಲ ಜ್ಞಾನವನ್ನಾಗಿ ಕನ್ವರ್ಟ್ ಮಾಡಿ ಪ್ರೀತಿಯಲ್ಲಿ ಸೋತರೂ ಶ್ರೇಷ್ಠ ಆಧ್ಯಾತ್ಮಿಕ ಗುರುವಾಗ್ತಾರೆ. ಬೆಂಕಿಯಲ್ಲಿ ಸುಟ್ಟು ಬೂದಿಯಾದ್ರೂ ಆ ಭಸ್ಮದಿಂದಲೇ ಎದ್ದುಬರೋ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಪುಟ್ಟಿದೆಳುತ್ತಾರೆ. ಇದನ್ನೇ ನಾವು ಧರ್ಮಯೋಗಿಯ ಜಾಗೃತಿ ಅಂತ ಕರೆಯೋದು. ಇದನ್ನೇ ಭಗವದ್ಗೀತೆಯಲ್ಲಿ ಅನಾಸಕ್ತಿ ಯೋಗ ಅಂತ ಹೇಳಿರೋದು. ಇದಕ್ಕೆ ಇವರು ಜೀವಂತ ಉದಾಹರಣೆ. ಕೇತುವಿನ ಪ್ರಭಾವದಿಂದಾಗಿ ಒಂದು ಪರಮಸತ್ಯ ಇವರಿಗೆ ಮೊದಲೇ ತಿಳಿದಿರುತ್ತೆ. ಅದೇನಂದ್ರೆ, ಈ ಭೂಮಿಯ ಮೇಲೆ ನಾವು ಕೇವಲ ಪ್ರವಾಸಿಗರು ಅಂತ. ಒಂದು ಸುಂದರವಾದ ಹೋಟೆಲ್ನಲ್ಲಿ ಉಳ್ಕೊಂಡಾಗ ಆ ಹೋಟೆಲ್ನ ಸೌಂದರ್ಯವನ್ನ ನಾವು ಎಂಜಾಯ್ ಮಾಡ್ತೀವಿ. ಆದರೆ ಅದು ನಮ್ಮ ಶಾಶ್ವತ ಮನೆ ಅಲ್ಲ ಅನ್ನೋದು ನಮಗೆ ಗೊತ್ತಿರುತ್ತಲ್ವಾ? ಧನುರಾಶಿಯವರ ಜೀವನವೂ ಹಾಗೆಯೇ. ಪ್ರಪಂಚದ ಎಲ್ಲಾ ಸುಖಗಳನ್ನು ಅನುಭವಿಸ್ತಾರೆ, ಎಲ್ಲರನ್ನೂ ಪ್ರೀತಿಸ್ತಾರೆ. ಆದರೆ ಅಂತಿಮ ಪಯಣ ಒಬ್ಬಂಟಿಯಾಗಿ ಇರಬೇಕು ಮತ್ತು ಆತ್ಮವನ್ನ ಯಾವುದಕ್ಕೂ ಮಾರ್ಕೊಳ್ಬಾರ್ದು ಅನ್ನೋ ದೈವಿಕ ಸತ್ಯವನ್ನ ಪ್ರತಿಕ್ಷಣವೂ ನೆನಪಿನಲ್ಲಿಟ್ಕೊಂಡಿರ್ತಾರೆ. ಹಾಗಾದ್ರೆ ಈ ಪಯಣದಲ್ಲಿ ಬರೋ ಮಾನಸಿಕ ಒತ್ತಡವನ್ನ ಜಯಿಸೋದು ಹೇಗೆ? ಕೆಲವು ಸರಳ ಮತ್ತು ಶಕ್ತಿಯುತ ಪರಿಹಾರಗಳೂ ಇವೆ. ಗುರುವಿನ ಮಂತ್ರಗಳನ್ನ ಪಠಿಸೋದು ಅಂತರಾತ್ಮದ ಶಕ್ತಿಯನ್ನ ಇಮ್ಮಡಿಗೊಳಿಸುತ್ತೆ. ಹಳದಿ ಬಣ್ಣದ ಬಳಕೆಯು ಕಳೆದುಹೋದ ಆತ್ಮವಿಶ್ವಾಸವನ್ನ ಮರುಸ್ಥಾಪಿಸುತ್ತೆ. ಮತ್ತು ಅತ್ಯಂತ ಮುಖ್ಯವಾಗಿ ನಿಸ್ವಾರ್ಥ ಸೇವೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇತರರಿಗೆ ಮಾಡೋ ಸಹಾಯ ಹಿಂದಿನ ಕರ್ಮದೋಷಗಳನ್ನು ನಿವಾರಿಸಿ ಆ ನಂಬಿಕೆ ದ್ರೋಹದಿಂದಾದ ಗಾಯಗಳಿಗೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಈ ಸಣ್ಣ ಬದಲಾವಣೆಗಳು ಆ ಅನಾಸಕ್ತಿಯನ್ನ ಅತ್ಯಂತ ಶಕ್ತಿಯುತವಾದ ಪಾಸಿಟಿವ್ ಡಿಟ್ಯಾಚ್ಮೆಂಟ್ ಆಗಿ ಮಾರ್ಪಡಿಸ್ತವೆ. ಕೊನೆಯದಾಗಿ ಒಂದು ಮಾತು. ಬಿಲ್ಲುಗಾರನ ಬಾಣ ಯಾವತ್ತೂ ಸತ್ಯ ಮತ್ತು ಶಾಂತಿಯ ಕಡೆಗೆ ಗುರಿಯಿಟ್ಟಿರುತ್ತೆ. ಆ ಜ್ಞಾನದ, ಆ ಸ್ವಾತಂತ್ರ್ಯದ ಬೆಂಕಿಯನ್ನ ಎಂದಿಗೂ ಆರಿ ಹೋಗೋಕ್ ಬಿಡಬೇಡಿ. ಜಗತ್ನಲ್ಲಿ ಯಾವುದೋ ಮಹಾನ್ ಕಾರ್ಯಕ್ಕಾಗಿ ಹುಟ್ಟಿದ ಈ ವ್ಯಕ್ತಿತ್ವದ ಬಗ್ಗೆ ಕೀಳರಿಮೆ ಖಂಡಿತ ಬೇಡ. ಈ ವಿಶ್ಲೇಷಣೆ ನಿಮ್ಮ ಜೀವನದ ಅನುಭವಗಳಿಗೆ ಕನ್ನಡಿ ಹಿಡಿದಿದ್ರೆ ನಿಮ್ಮ ಕಥೆಯನ್ನ ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಿ. ನಿಮ್ಮ ನೋವು, ನಿಮ್ಮ ಗೆಲುವು ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಇಂತಹ ಮತ್ತಷ್ಟು ಆಳವಾದ ಜ್ಞಾನದ ವಿಶ್ಲೇಷಣೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಮುಂದಿನ ಬಾರಿ ಇನ್ನೊಂದು ನಿಗೂಢ ಸತ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಒಳಗಿನ ಬೆಂಕಿ ಸದಾ ಪ್ರಜ್ವಲಿಸ್ತಿರಲಿ.